ಬಳ್ಳಾರಿಯಲ್ಲಿ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹೊತ್ಕೊಂಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಮಾತನಾಡಿದ್ದಾರೆ. ಸಿಗರೆಟ್ನಿಂದ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿರುವ ಶಂಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮನಾ ಡಿ.ಪನ್ನೇಕರ್. ಯಾಕಂದ್ರೆ ರೀಲ್ಸ್ ಮತ್ತೆ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಕೆಲ ಹುಡುಗರು ಅಲ್ಲಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಫೋಟೋ ಶೂಟ್ಗೆ ಅಂತ ಅವರುಗಳು ಮನೆಯ ಮೊದಲ ಮಹಡಿಗೆ ಹೋಗಿದ್ರು. ಜೊತೆಗೆ ಸ್ಥಳ ಪರಿಶೀಲನೆ ಕೂಡ ಮಾಡಿದಾಗ ಅಲ್ಲಿ ಸಿಗರೆಟ್ ತುಂಡುಗಳು ಕೂಡ ಬಿದ್ದಿತ್ತು. ರೀಲ್ಸ್ ವೇಳೆ ಸಿಗರೆಟ್ ತಾಗಿ ಬೆಂಕಿ ಹೊತ್ಕೊಂಡಿರಬಹುದು ಅಂತ ಪ್ರಾಥಮಿಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಪಿ ಸುಮನಾ ಪನ್ನೇಕರ್. ಘಟನೆ ಸಂಬಂಧ ಇದಾಗಲೇ 8 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೀವಿ ಅಂತಾನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿಕೊಂಡಿತ್ತು. ಜೊತೆಗೆ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಸ್ಪಿ ಮಾತನಾಡಿದ್ದಾರೆ. ಏನ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಅಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂಥದ್ದು ಆಗಿರ್ಬೋದು. ಬಟ್ ಇನ್ನೂ ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ, ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳೋ ಅಂಥದ್ದಿದೆ. ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡಿ. ಪ್ರತಿನಿಧಿ ವಿನಾಯಕ್ ಘಟನೆ ನಡೆದಿರುವಂತಹ ಸ್ಥಳದಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಇದುವರೆಗೂ ನಡೆದಿರುವಂತಹ ತನಿಖೆಯ ಮಾಹಿತಿಯನ್ನ ಎಸ್ಪಿ ಹಂಚಿಕೊಳ್ತಾ ಇದ್ರು. ಜೊತೆಗೆ 8 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಂತಾನು ಹೇಳ್ತಾ ಇದ್ರು. ಅವ್ರಗಳಿಂದ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ? ಜೊತೆಗೆ ಈವರೆಗೆ ನಡೆದಂತ ತನಿಖೆಯಲ್ಲಿ ಏನೇನು ಗೊತ್ತಾಗ್ತಾ ಇದೆ ವಿನಾಯಕ್? ಖಂಡಿತ ಚಿತ್ರ, ಜನವರಿ 1ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಇವತ್ತು ಏನು ಬ್ಯಾನರ್ ಗಲಭೆ ಆಗಿತ್ತು. ಆ ಗಲಭೆಗೂ ಮತ್ತು ಇಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಪರ್ಟಿಲಿ ನಿರ್ಮಾಣ ಆಗಿರ್ತಕ್ಕಂಥ ಮಾಡೆಲ್ ಹೌಸ್ಗೆ ಏನು ಬೆಂಕಿ ಬಿದ್ದಿತ್ತು ಅದಕ್ಕೆ ಲಿಂಕ್ ಕೂಡ ಕೊಡಲಾಗ್ತಾ ಇತ್ತು. ಆದರೆ ಇದೀಗ ಆ ಲಿಂಕಿಗೆ ಎಲ್ಲೋ ಒಂದು ಕಡೆ SP ಡಾಕ್ಟರ್ ಸುಮನ್ ಪನ್ನೇಕರ್ ತೆರೆ ಎಳೆದಂತೆ ಕಾಣ್ತಾ ಇದೆ. ಯಾಕಂತಂದರೆ ಅದು ಯಾವುದಕ್ಕೂ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹೀಗಾಗಿ ಈಗಾಗಲೇ 8 ಜನ ಆರೋಪಿಗಳನ್ನು ಈಗಾಗಲೇ SP ಅವರು ಬಂಧನ ಮಾಡಿದರೆ ಮತ್ತು ವಿಚಾರಣೆ ಕೂಡ ಒಳಪಡಿಸಿರುವಂಥದ್ದು. ನಾನೀಗ ಮಾಡೆಲ್ ಹೌಸ್ ಮುಂಭಾಗದಲ್ಲಿ ತಾವು ಗಮನಿಸ್ಬೋದು. ಇದೇ ಮಾಡೆಲ್ ಹೌಸ್ಗೆ ನಿನ್ನೆ ಸಂಜೆ ವೇಳೆಗೆ ಆ 8 ಜನ ಯುವಕರು ರೀಲ್ಸ್ ಮಾಡುವುದಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ SP ಅವರು ಮಾಹಿತಿ ಕೊಟ್ಟಿರುವಂಥದ್ದು. ನಿನ್ನೆ ರೀಲ್ಸ್ ಮಾಡುವ ಸಂದರ್ಭದಲ್ಲಿ ಕೆಲವರು ಸಿಗರೆಟನ್ನು ಸಹಿತಾರೆ ಮತ್ತು ಬೆಂಕಿ ಪಟ್ಟಣಗಳು ಇಲ್ಲಿ ಕುರುಗಳಾಗಿ ಸಿಕ್ಕಿರುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಹೀಗಾಗಿ ಏನು ಆ ಮೇಲ್ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಅಂದರೆ ಹೊಗೆಯ ಗುರುತುಗಳೇನಿದ್ದಾವೆ ಆ ಮೇಲ್ಭಾಗದಲ್ಲಿ ಅವರು ಸಾಕಷ್ಟು 8 ಜನರು ಮೇಲ್ಗಡೆ ನಿಂತ್ಕೊಂಡು ಸನ್ಸೆಟ್ನ ಫೋಟೋಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಕೂಡ ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಅವರ ಮೊಬೈಲ್ನಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು, ಅಂದರೆ ರೀಲ್ಸ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಫೋಟೋಗಳನ್ನು ತೆಗೆದುಕೊಂಡಿರ್ತ ಆಗಿರ್ಬೋದು, ಎಲ್ಲವನ್ನೂ ಕೂಡ ಡಾಟಾಗಳನ್ನು ತೆಗೆದು ನೋಡಿದಾಗ ಅಲ್ಲಿರ್ತಕ್ಕಂಥ ಲೊಕೇಶನ್ಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗೂ ಕೂಡ ಸಾಕಷ್ಟು ಹೋಲಿಕೆ ಆಗ್ತದೆ ಕೂಡ ಈಗಾಗಲೇ ಸ್ಪಷ್ಟವಾಗಿ SP ಅವರು ಹೇಳಿರುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿದೆ ಮತ್ತು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಏನು ಜನವರಿ 1ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆಗೂ ಮತ್ತು ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಹೌಸ್ಗೆ ಏನು ಬೆಂಕಿ ಬಿದ್ದಿತ್ತು ಇದು ಕಾಂಗ್ರೆಸ್ ಪ್ರೇರಿತವಾಗಿತ್ತು ಅನ್ನೋ ಕೂಡ ಅವರು ಸಾಕಷ್ಟು BJP ಆರೋಪ ಮಾಡ್ತಾ ಬಂದಿದ್ರು. ಆದರೆ ಇದೀಗ SP ಅವರು ಹೇಳಿರೋ ಪ್ರಕಾರವಾಗಿ ಇದು ರಾಜಕೀಯ ಪ್ರೇರಿತಲ್ಲ ಮತ್ತು ಏನು ಬಂಧಿತರಲ್ಲಿ 6 ಜನ ಅಪ್ರಾಪ್ತರಿದ್ದಾರೆ ಮತ್ತು 2 ವಯಸ್ಕರಿದ್ದಾರೆ. ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಮತ್ತು ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಒಳಪಡಿಸಿದಾಗ ಅವರು ಯಾರು ಕೂಡ ರಾಜಕೀಯ ಹಿನ್ನೆಲೆಯನ್ನು ಹೊಂದಿಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಇನ್ನೊಂದು ಕಡೆ ಇದೆಲ್ಲವೂ ಕೂಡ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಲೋಕಲ್ ಪೊಲೀಸರು ಈ ತನಿಖೆಯಲ್ಲಿ ವೈಫಲ್ಯ ಹೊಂದಿದೆ. ಹೀಗಾಗಿ ಮುಂದೆ ನಡೆಯುವಂತಹ ಅಧಿವೇಶನದಲ್ಲೂ ಪ್ರಮುಖವಾಗಿ ಇದನ್ನು ಮುಂದಿಡುವ ಮೂಲಕವಾಗಿ ಇದನ್ನು CBI ತನಿಖೆ ವಹಿಸಬೇಕು ಅನ್ನೋದು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಇದು ಯಾವ ರೀತಿ ತಿರುವು ಪಡ್ಕೊಳ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಾಯಕ್ ಮಾಹಿತಿಗಾಗಿ.
ಇನ್ನು SP ಮಾಹಿತಿಯನ್ನ ಹಂಚಿಕೊಂಡ್ರಲ್ಲ, ಇದ್ರ ಬಗ್ಗೆ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರಾದ್ರೂ ಹುಡುಗರು ಬಂದು ಮನೆ ಗ್ಲಾಸ್ ಅನ್ನ ಒಡಿತಾರಾ, ಬೆಂಕಿ ಹಚ್ಚಿ ಏನಾದ್ರೂ ರೀಲ್ಸ್ ಮಾಡ್ತಾರಾ ಅಂತ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. SP ಹೇಳ್ತಾ ಇದ್ರು, ಹುಡುಗರು ಬಂದಿದ್ರು, ರೀಲ್ಸ್ ಮಾಡಿದ್ರು, ಆಮೇಲೆ ಸಿಗರೆಟ್ ಚೂರೆಲ್ಲ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇದೇ ಪ್ರಕರಣದ ಬಗ್ಗೆ SP ಸುಮನಾ ಅವರು ಏನ್ ಮಾಹಿತಿಯನ್ನ ಕೊಟ್ಟರು, ರೆಡ್ಡಿ ಅವರು ಏನ್ ತಿರುಗೇಟನ್ನ ಕೊಟ್ಟಿದ್ದಾರೆ, ಏನ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ, ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂಥ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ, ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು, ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಅಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದರೂ ರೀಲ್ಸ್ ಮಾಡ್ಕೊತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನು ನಾವು ಪೊಲೀಸರು ಇನ್ವೆಸ್ಟಿಗೇಷನು ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದರೂ ಕೂಡ ಇಂಥ ಒಂದು ಘಟನೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಇನ್ನು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾದ್ರೆ SP ಹೇಳ್ತಾರೆ, ಆರೋಪಿಗಳಿಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂತ. ಇದಕ್ಕೆ ಜನಾರ್ದನ್ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪೊಲೀಸರಿಂದ ಇದನ್ನ ನಿರೀಕ್ಷೆ ಮಾಡೋದಕ್ಕಾಗಲ್ಲ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SP ಹೇಳಿರೋದೇನು, ರೆಡ್ಡಿ ತಿರುಗೇಟೇನು ನೋಡೋಣ. ಕೆಲವರು ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಒಂದಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ ಇದ್ದಾರೆ, ಕೆಲವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಲಿ ಕೆಲಸ ಆ ಥರದ್ದು ಮಾಡಿಕೊಂಡು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ 2 ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಈ ಥರದೊಂದು ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನಿಂದ ಯಾವುದು ಸೋಫಾರ್ ಏನೂ ಇಲ್ಲ. ಅವರ ಪೇರೆಂಟ್ಸದ್ದು ನಾವು ಬ್ಯಾಕ್ಗ್ರೌಂಡ್ನ ಅನಾಲಿಸಿಸ್ ಮಾಡಿದ್ದೇವೆ. ಯಾರು ಆ ಥರ ಗುರುತಿಸಿಕೊಂಡಂಥವ್ರು ಇಲ್ಲ. ಎಲ್ಲ ಹೆಚ್ಚು ಕಮ್ಮಿ ಆಟೋ ಡ್ರೈವರ್ಸು, ಈ ರಿಕ್ಷಾ ಇದ್ರದ್ದು ಗೂಡ್ಸ್ ಡ್ರೈವರು ಆ ಥರದ್ದು, ಆಮೇಲೆ ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಇದ್ದಾರೆ. ಇನ್ನೂ ನಾವು ಪರಿಶೀಲನೆ ಮಾಡಬೇಕು. ಯಾವುದನ್ನು ನಾನು ಟೋಟಲಿ ರೂಲ್ ಔಟ್ ಅಂತ ಮಾಡೋದಿಲ್ಲ, ಬಟ್ ಇನ್ನೂ ಹೆಚ್ಚಿನ ಪರಿಶೀಲನೆ ಅಗತ್ಯ ಇದೆ. ಮೇಲ್ನೋಟಕ್ಕೆ ನಮಗೆ ಇದು ಯಾವುದು ಇಂಟೆನ್ಷನಲ್ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. 8 ಜನರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರು ಬಂಧನ ಆಗಿದೆ. ಯಾರು ಕೂಡ ರಾಜಕೀಯ ಬ್ಯಾಕ್ಗ್ರೌಂಡ್ ಅನ್ನು ಹೊಂದುವ ಅಂತ ನಾನು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಇವಾಗ ಹುಡುಗರು ರಾಜಕೀಯ ಹಿನ್ನೆಲೆ ಇಲ್ಲದೇ ಇರುವಂಥವ್ರು ಅನ್ನೋಂಥ ವಿಚಾರಕ್ಕೆ ನಾನು ಅದನ್ನು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಏನು ಮನೆ ಪ್ರಕರಣ ಅಲ್ಲಿ ಬಳ್ಳಾರಿ ನಮ್ಮ ಸಿಟಿಯಲ್ಲಿ ಇವತ್ತು ಏನು ನಡೀತಾ ಇದೆ ಅಂತಂದರೆ, ಜನರನ್ನು ಭಯಭ್ರಾಂತರನ್ನ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕರು ರೆಡಿಯಾಗಿದ್ದಾರೆ. ಈ ಮಾತುಗಳಿಂದ ಒಂದಂತೂ ಸ್ಪಷ್ಟ, SP ಅವರು ಮಾತು ರೆಡ್ಡಿ ಅವರು ಒಪ್ಪೋದಕ್ಕೆ ತಯಾರಿಲ್ಲ. ಅದ್ರ ಮೇಲೊಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಶಾಸಕ ಭರತ್ ರೆಡ್ಡಿ ಈ ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ. ಇದು ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂತ ಗಂಭೀರ ಆರೋಪ. ಹುಡುಗರನ್ನ ಕಳಿಸಿ ಕಳ್ಳತನ ಮಾಡಿಸಿದ್ದಾರೆ. ಈಗಾಗಲೇ ಬಂಧಿಸಿರುವಂತ ಆರೋಪಿಗಳ ರಕ್ತ ಪರೀಕ್ಷೆ ಮಾಡಬೇಕು, ಗಾಂಜಾ ಮತ್ತಿನಲ್ಲೇನಾದ್ರೂ ಕೃತ್ಯ ಎಸಗಿರಬಹುದು ಅಂತ ರೆಡ್ಡಿ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ. ರೆಡ್ಡಿ ಸುಮಾರು ಅಂದರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸಿರುವಂಥದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಬ್ಬ ಕ್ರಿಮಿನಲ್ನ ಇವತ್ತೇನು ಬಳ್ಳಾರಿಯಲ್ಲಿ ನೀವು ತಯಾರು ಮಾಡ್ತಾ ಇದ್ದೀರಿ. ಈ ಕ್ರಿಮಿನಲ್ ಬರೋ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇವನು ಬೆಂಕಿ ಹಚ್ಚಿ ಎಷ್ಟು ಮಂದಿನೂ ಕೊಲೆ ಮಾಡ್ತಾನೋ